ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಯಾವಾಗ? ಈ 8,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಏನು ನಡೀತಾ ಇದೆ, ಇದರಲ್ಲಿ ಯಾವುದು ಮೊದಲು ಬರುತ್ತೆ? KSRP ಫಸ್ಟ್ ಬರುತ್ತೋ, ಸಿವಿಲ್ ಫಸ್ಟ್ ಬರುತ್ತೋ, KSISF ಫಸ್ಟ್ ಬರುತ್ತೋ ಅಥವಾ CRDR ಫಸ್ಟ್ ಬರುತ್ತೋ? ಇಷ್ಟು ಸ್ಕೋರ್ ಮಾಡಿದರೆ ನಿಮಗೆ ಜಾಬ್ ಫಿಕ್ಸ್. ಅಂದರೆ ಎಷ್ಟು ಸ್ಕೋರ್ ಮಾಡಬೇಕು, ಇದರಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರುತ್ತೆ ಎಂಬುದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮಾಡಿ ಅಂತಂದರೆ. ಬಟ್ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಯಾವ ನೋಟಿಫಿಕೇಷನ್ ಬರುತ್ತೆ ಮತ್ತು ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ಸ್ಕೋರ್ ಎಷ್ಟು ಮಾಡಿದರೆ ಒಂದು ಸೇಫ್ ಸ್ಕೋರ್ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬೆಳಗ್ಗೆ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಏನು ಮಾಡಿ ಅಂತಂದರೆ ಸಪೋರ್ಟ್ ಮಾಡಿ. ಓಕೆ, ಈಗ ನೀವು ಸ್ಕ್ರೀನ್ ಮೇಲೆ ನಾನು ಈಗಾಗಲೇ ಎಷ್ಟೆಷ್ಟು ಹುದ್ದೆಗಳಿವೆ ಎಲ್ಲದರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂತಂತಂದರೆ ಏನು ಮಾಡಿ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತು KSRPಯಲ್ಲಿ ಎಷ್ಟು, CRDRಲ್ಲಿ ಎಷ್ಟು, ಎಲ್ಲ ಬಗ್ಗೆ ಹೇಳಿದ್ದೀನಿ. ಓಕೆ, ಈಗ ಬಂದುಬಿಟ್ಟು ಒಟ್ಟಾರೆಯಾಗಿ 8,000ಕ್ಕೂ ಅಧಿಕ ಬರ್ತಾವೆ. KSRPಯಲ್ಲಿ 2,000ಕ್ಕೂ ಅಧಿಕ ಹುದ್ದೆಗಳದಾವೆ ಮತ್ತು CRDRಲ್ಲಿ ಅಲ್ಲಿ ಒಂದು 1,500ಕ್ಕೂ ಹೆಚ್ಚು ಹುದ್ದೆಗಳದಾವೆ ಮತ್ತು ಸಿವಿಲಲ್ಲಿ ಸರಿಸುಮಾರು 3,000ಕ್ಕೂ ಅಧಿಕ ಹುದ್ದೆಗಳದಾವೆ. ಓಕೆ, ಟೋಟಲಾಗಿ ಎಲ್ಲವನ್ನು ಕೂಡಿಸಿದಾಗ ನಮಗೆ 8,000ಕ್ಕೂ ಅಧಿಕ ಹುದ್ದೆಗಳದಾವೆ. ಅದರಲ್ಲಿ KSISF ಬರುತ್ತೆ. ಇದರಲ್ಲಿ ಮಹಿಳೆಯರಿಗೆ ಯಾವ್ಯಾವ ಬರ್ತಾವೆ ಅಂತ ನೋಡೋದಾದರೆ ಇದರಲ್ಲಿ KSRP ಬರ್ತದೆ ಮತ್ತು ಸಿವಿಲ್ PC ಬರ್ತದೆ. ಇವೆರಡಕ್ಕೆ ಮಾತ್ರ ನೀವು ಅಪ್ಲೈನ ಮಾಡ್ಬೋದು. ಪುರುಷರು ಉಳಿದಂಥ ಎಲ್ಲ ಸೌಕ್ಕೂ ಅಪ್ಲೈ ಮಾಡ್ಬೋದು. ಯಾವುದಪ್ಪ ಅಂತಂದರೆ CRDRಗೂ ಅಪ್ಲೈ ಮಾಡ್ಬೋದು ಮತ್ತು ಸಿವಿಲ್ಗೂ ಅಪ್ಲೈ ಮಾಡ್ಬೋದು ಮತ್ತು KSISFಗೂ ಅಪ್ಲೈ ಮಾಡ್ಬೋದು, KSRPಗೂ ಅಪ್ಲೈ ಮಾಡ್ಬೋದು. ಓಕೆ, ಈ ಎಲ್ಲದಕ್ಕೂ ಸಹ ಪುರುಷರು ಅಪ್ಲೈ ಮಾಡ್ಬೋದು. ಮಹಿಳೆಯರು ಎರಡಕ್ಕೆ ಮಾತ್ರ ಅಪ್ಲೈ ಮಾಡೋಕ್ಕೆ ಬರುತ್ತೆ, ಒಂದು ಸಿವಿಲು ಒಂದು KSRP. KSISFಗೂ ಅವಕಾಶ ಕೊಡ್ತಾರೇನು ನೋಡಬೇಕಷ್ಟೆ. CRDRಗಂತೂ ಅವಕಾಶ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಇದರದ್ದು ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ನೋಡಿದಾಗ ಇದ್ರ ನೋಟಿಫಿಕೇಷನ್ ಬಂದುಬಿಟ್ಟು ಮಾರ್ಚ್ 23 ಒಳಗಾಗಿ ಅಥವಾ 23 ನಂತರ ಬರ್ತದೆ. ಓಕೆ, 23 ಒಳಗಾಗಿ ಬರಲ್ಲ, 23 ನಂತರ ಬರ್ತದೆ. ಓಕೆ, ಒಟ್ಟಿನಲ್ಲಿ ಈ ಒಂದು ತಿಂಗಳು ಬರಬೇಕಂತ ಬಿಡಬೇಕಂತ ಅಂದುಕೊಂಡಾರೆ. ಬಟ್ ಆಲ್ಮೋಸ್ಟ್ ಈ ಒಂದು ತಿಂಗಳೇ ಬಂದೇ ಬರ್ತದೆ ನಿಮ್ಮ ಒಂದು ಏನಪ್ಪ ಅಂತಂತಂದರೆ ನೋಟಿಫಿಕೇಷನ್ ಬರ್ತದೆ. ಆಯಿತು, ಯಾವ್ದು ಫಸ್ಟ್ ಬರ್ತದೆ? ಅದರಲ್ಲಿ KSRP ಫಸ್ಟ್ ಬರುತ್ತಾ ಅಥವಾ CRDR ಫಸ್ಟ್ ಬರುತ್ತಾ ಅಥವಾ ಸಿವಿಲ್ ಫಸ್ಟ್ ಬರುತ್ತಾ ಅಂತ ನೋಡಿದಾಗ ಫಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದರೆ KSRP ನೋಟಿಫಿಕೇಷನ್ ಬರ್ತದೆ. ಯಾಕೆ KSRP ನೋಟಿಫಿಕೇಷನ್ ಫಸ್ಟ್ ಬರ್ತದೆ ಅಂತಂದರೆ ಈ ಎಲ್ಲ ಒಂದು ನೋಟಿಫಿಕೇಷನು ಆಗ್ಯಾವ, ಬಟ್ KSRPದು ಆಗಿಲ್ಲ. ಅದನ್ನು ಎಷ್ಟೋ ದಿನದಿಂದ ಮಾಡ್ಬೇಕಂತ ಅಂದ್ಕೊಂಡ್ರೆ ಅನುಮೋದನೆಯೂ ಸಿಕ್ಕೋ ಜಾಸ್ತಿ ದಿನವೇ ಆಯಿತು. ಓಕೆ, ಹಾಗಾಗಿ ಫಸ್ಟ್ ನೋಟಿಫಿಕೇಷನ್ ಆಗೋದು ಯಾವುದಪ್ಪ ಅಂತಂತಂದರೆ ಅದು KSRP ನೋಟಿಫಿಕೇಷನ್ ಆಗ್ತದೆ. ಅದು ಅತಿ ಬೇಗನೆ ಅಂತಂದರೆ ಈ ತಿಂಗಳೊಳಗೆ KSRP ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಆಮೇಲೆ ಸಿವಿಲ್ CRDR ಅಥವಾ ಸಿವಿಲ್, ಆನಂತರ KSISF ಎಲ್ಲ ನೋಟಿಫಿಕೇಷನ್ಗಳು ಒಂದರ ನಂತರ ಒಂದಂತೆ ಬರ್ತಾ ಹೋಗ್ತಾವೆ ಸ್ನೇಹಿತರೆ. ಓಕೆ, ಇದು ಇದ್ರ ಬಗ್ಗೆ ಮಾಹಿತಿಯಾಗಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ಕೋರ್ ಬಗ್ಗೆ, ಹೌದಾ, ಅದ್ರ ಬಗ್ಗೆನೂ ಹೇಳಬೇಕಾಗಿತ್ತು. ಸ್ಕೋರ್ ಎಷ್ಟಿದ್ರೆ ನೀವು ಸೇಫ್ ಅಂತ ನೋಡಿದಾಗ ಈಗ KSRP ನೋಡಿದರೆ ನಿಮ್ಗೆ ನಾನು KSRPದು ಘಟಕವಾರು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆ, ಮತ್ತೊಮ್ಮೆ ನಾನು ನಿಮಗೋಸ್ಕರ ವಿಡಿಯೋನ ಮಾಡ್ತೀನಿ. KSRPದು ಘಟಕವಾರು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರಬಹುದು, ನಿಮಗೆ ಯಾವುದು ಸೇಫ್, ಎಲ್ಲಿ ಹಾಕಿದರೆ ನೀವು ಸೆಲೆಕ್ಟ್ ಆಗ್ತೀರಾ ಎಂಬುದು ಮಾಡಿ ಅಂತಂತಂದರೆ ಕಾಮೆಂಟ್ ಮಾಡಿರಿ ಪ್ರತಿಯೊಬ್ಬರು. ನಾನು ಖಂಡಿತವಾಗಿಯೂ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.